ನಮಸ್ತೆ. ನಮಸ್ತೆ. ಕೋಲಾರಿಂದ ಬಂದಿದ್ದೀರಲ್ಲ ಈಗ? ಹೌದು ಸರ್. ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ನಿಮ್ಮ ಫ್ರೆಂಡ್ ಬಂದು ಹೋಗಿದ್ರಲ್ಲ? ಹೌದು. ಅವ್ರು ಏನು ತೊಂದರೆ ಬಂದಿದ್ರು? ವೆರಿಕೋಸ್ ಪ್ರಾಬ್ಲಮ್ ಸರ್. ವೆರಿಕೋಸ್ ವೈನ್ಸು. ಹೌದು. ವೆರಿಕೋಸ್ ಸೀಲಾ ವೆರಿಕೋಸ್ ವೈನಾ? ಅಂದ್ರೆ ಬೀಜ, ಬೀಜದಲ್ಲಿ ನೋವು ಬರೋದಾ? ಅಲ್ಲಿ ನೋವು ಬರೋದು. ಟೆಸ್ಟಿಕಲ್ಸ್ ಅಲ್ಲಿ ನೋವು ಬರೋದು ಅಲ್ವಾ? ಗಂಡು ಮಕ್ಕಳಲ್ಲಿ ಬೀಜದಲ್ಲಿ. ಆಮೇಲೆ ಮತ್ತೆ ಹೊಟ್ಟೆ ನೋವು ಬರೋದು, ಗ್ಯಾಸ್ಟ್ರಿಕ್ ಇತ್ತು, ನಾಭಿ ವ್ಯತ್ಯಾಸ ಆಗಿತ್ತು, ಇಷ್ಟು ಪ್ರಾಬ್ಲಮ್ ಇತ್ತಲ್ವಾ? ನಮ್ಮಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಅವರು? 1.5 ವರ್ಷ ಆಯ್ತು ಸರ್. ಅವರಿಗೆ ನಾಭಿ ಚಿಕಿತ್ಸೆ ಮಾಡಿದ್ವಾ? ನಾಭಿ ಚಿಕಿತ್ಸೆ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದ್ಮೇಲೆ ಸರಿ ಹೋಯ್ತು ಅಂತ ಹೇಳಿ ಆರಾಮಾಗಿದ್ದಾರಲ್ವಾ? ಆರಾಮಾಗಿದ್ದಾರೆ. ಹಾಗಾಗಿ ನೀವು ತೋರಿಸ್ಲಿಕ್ಕೆ ಬಂದಿತ್ತು. ಹೌದು. ನಿಮಗೆ ಏನೇನು ತೊಂದರೆ ಆಗ್ತಾ ಇದೆ ಈಗ? ನಮ್ಗೆ ಹೊಟ್ಟೆ ನೋವು ಮತ್ತೆ ಸೊಂಟ ನೋವು. ಸೊಂಟ ನೋವು, ಹೊಟ್ಟೆ ಉದಿ ಬರ್ತಾ ಇದೆ. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಈಗ? 1.5 ವರ್ಷದಿಂದ ಬರ್ತಾ ಇದೆ ಸರ್. ಓಕೆ, ನಿಮಗೂ ನಾಭಿ ಚಿಕಿತ್ಸೆ ಮಾಡೋಣಂತೆ. ಓಕೆ, ಹೌದು. ಈಗ ಏನಾದ್ರು ನೋವಿದೆಯಾ ಹೊಟ್ಟೆ? ಇದೆ ಸರ್, ನೋವಿದೆ. ಟ್ರೀಟ್ಮೆಂಟ್ ಆದ್ಮೇಲೆ ನಂಗೆ ನೋವಿದೆಯಲ್ಲ ನಂಗೆ ಹೇಳ್ಬೇಕು. ಓಕೆ. ಓಕೆನಾ? ಇದು ಕವರ್ ಮಾಡಿ. ಈ 2 ಲೈನ್ ಜೋಡಿಸ್ರಿ. ಈಗ ಇದನ್ನ ಜೋಡಿಸಿದ್ದೀರ, ಹೌದಾ? ಇಲ್ಲಿ ನೋಡಿ, ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಮೇಲೆ ಕೆಳಗಿದೆಯಾ? ಸ್ವಲ್ಪ ಇದೆ. ಲೈಟಾಗೆ ಇದೆ. ಮಲಿಕೆ. ಜೋಡಿಸಿ. ಇಲ್ಲಿ ನೋಡ್ರಿ, ಕತ್ತೆ ನೋಡ್ರಿ, ಡಿಫ್ರೆನ್ಸ್ ಇದೆಯಾ? ಇದು ಹತ್ರ ಇದೆ ನೋಡಿ, ಕಾಣ್ತಿದ್ಯಾ? ಇದು ನಾಭಿಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನಲಿಕ್ಕೆ ಇದು ಕುರುಹು, ಗೊತ್ತಾಯ್ತು? ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸಮ ಆಗ್ಬೇಕು. ಇದು ಸಮ ಆದ ತಕ್ಷಣ ನಿಮ್ದು ನಾಭಿ ಸೆಟ್ ಆಗಿದೆ ಅಂತ ಅರ್ಥ. ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ. ಅರ್ಥ ಆಯ್ತು? ಇನ್ನೂ ಒಂದು ಟೆಸ್ಟ್ ಏನ್ ಗೊತ್ತಾ? ಈಗ ನಿಮಗೆ ಈ ಬೆರಳನ್ನ ಮುಟ್ತೇನೆ ನೋವಿರುತ್ತೆ ನೋಡಿ, ನೋವಿದೆಯಲ್ಲ? ಬಹಳ ನೋವಿದೆ. ಇದು ಅದಕ್ಕಿಂತ ನೋವಿರುತ್ತೆ ನೋಡಿ, ಇದೆಯಲ್ಲ? ಬಟ್ ಇದಿರಲ್ಲ ಇಲ್ಲ ಅಲ್ಲ? ಇದು ಇಲ್ಲ, ಹೌದಾ? ಇದು ಇಲ್ಲ, ಹೌದಾ? ಇದು ಮತ್ತೆ ಇದು ನೋವಿದೆ, ಕರೆಕ್ಟ್ ತಾನೆ? ಇದು ನೋವಿದೆ ಅಂತಂದ್ರೆ ನಾಭಿ ಜರುಗಿದೆ ಅಂತ ಅರ್ಥ. ಅದಕ್ಕೆ ಅದು ಮ್ಯಾಚ್ ಆಗ್ತದೆ. ಟ್ರೀಟ್ಮೆಂಟ್ ಆದ್ಮೇಲೆ ನೋವಿರಬಾರದು. ಇದು ನೋವಿಲ್ಲ ಅಂದ್ರೆ ಕರೆಕ್ಟ್ ಸೆಟ್ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತು? ಇದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? 1 ವರ್ಷದಿಂದ ಇದೆ ಸರ್. ಬೇಕಾದ್ರೆ ಮೋಷನ್ ಕ್ಲಿಯರ್ ಆಗಲ್ವಾ? ಇಲ್ಲ ಸರ್, ಯೂರಿನ್ ಆಗ್ತಾ ಇಲ್ಲ. 1 6 ತಿಂಗಳಿಂದ ಮತ್ತೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಕಾಲು ಜೋಡಿಸಿ, 2 ಕಾಲು ಮೇಲೆ ಎತ್ತಿ ಬಿಡ್ರಿ, ಎತ್ತಿ ಬಿಡ್ರಿ, ಎತ್ತಿ ಬಿಡ್ರಿ. ವಯಸ್ಸು ಎಷ್ಟೀಗ? 31 ಸರ್. ಶರ್ಟ್ ಮೇಲೆ ಮಾಡಿ. ಮನೆಯಲ್ಲೇ ಬಲದ ಮೇಲೆ ಬಿಡ್ರಿ, ಎಡಗಾಲು ಬಿಡ್ರಿ, ಬಲಗಾಲು ಬಿಡಿ, ಎಡ ಬಿಡ್ರಿ, ಶರ್ಟ್ ಎಲ್ಲ ಬಿಡ್ರಿ. ಇದು ಒಕ್ಕಲು ಹಿಡ್ಕೊಂಡು ಉಳ್ಳ ಮಕ್ಕಳಿಗೆ ಮಕ್ಕಳು
ಈ ಕಾಲ್ ಮಡಚಿ ಮೈ ತೋರಿಸ್ಬಿಟ್ರಿ ಹೊರಡು. ಈ ಕಾಲ್ ಮಡಚಿ ಮೈ ತೋರಿಸ್ಬಿಟ್ರಿ ಹೊರಡು. ಸೀದಾ ಮಾಡಿ ಕೊಡು. ಈ ಕಾಲನ್ನ ಮಡಚಿ ತೊಡೆಗಾಲ ಹಾಕೊಳ್ಳಿ. ಹಾ ಬಿಡ್ರಿ. ಇದನ್ನ ಮಡಚಿ ತೊಡೆಗಾಲ ಹಾಕೊಳ್ಳಿ. ಬಿಡ್ರಿ. ಕಾಲು ಜೋಡಿಸಿ ಕತ್ತೆತ್ ನೋಡ್ರಿ. ಈಕ್ವಲ್ ಇದೆಯಾ? ಒಂದು ಸರಿ ಆಯ್ತೀಗ, ಒಂದು ಮ್ಯಾಚ್ ಆಯ್ತು. ಓಕೆ, ನೆಕ್ಸ್ಟ್ ಈ ಬೆರಳಲ್ಲಿ ನಿಮಗೆ ನೋವಿತ್ತು, ಈಗ ನೋವಿದೆಯಾ? ನೋವಿಲ್ಲ. ಇಲ್ಲ ಅಲ್ಲ? ಓಕೆ. ಈ ಬೆರಳಲ್ಲಿ ಕೂಡ ನೋವಿತ್ತು, ಈಗ ಇದೆಯಾ? ಇಲ್ಲ ಸರ್, ಇಲ್ಲ. ಇದು ಎರಡನೇ ಪಾಯಿಂಟ್ ಗೊತ್ತಾಯ್ತು. ಈಗ ನಾಭಿ ಸೆಟ್ ಆಗಿದೆ. ಇದು ಮತ್ತೆ ಜರಗಬಾರದು ಅಂದ್ರೆ ಹಿಂಗೆ ಡೈರೆಕ್ಟ್ ಹೇಳಬಾರದು, ಡೈರೆಕ್ಟ್ ಮಗ್ಗಬಾರದು. ಮಗ್ಗಲಾಗಿ ಕೈ ಊರೇ ಹೇಳಬೇಕು, ನಿಧಾನ ಮಗ್ಗಲಾಗಿ ಕೈ ಊರೇ ಹೇಳಬೇಕು. ಕೆಳಗೆ ನೆಕ್ಸ್ಟ್ ಹಿಂಗೆ ಎತ್ತಿದೆ, ಎತ್ತಿದೆ, ಆ ಕಡೆ ಮೈ ಲೂಸ್ಬಿಡ್ರಿ. ಹಿಂಗೆ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಮಾಡಿ ಬಿಡ್ರಿ. ಕೈ ಕೊಟ್ರಿ ಈ ಕಡೆ ತಿರುಗಿ ಕೈ ಕೊಡ್ರಿ. ಅಲ್ಲಿ ಜೋಡಿಸ್ರಿ ಲೈನ್. ಈಗ ಇಲ್ಲಿ ನೋಡ್ರಿ ಲೈನ್ ಎಲ್ಲಿದೆ? ನಾನು ಬೆನ್ನೆ ಮಾಡಿದ್ದು. ಈಗ ವಾಕ್ ಮಾಡ್ರಿ. ಹೊಟ್ಟೆ ನೋವಿರಲ್ಲ ನೋಡ್ರಿ. ಕತ್ ಬಾಕ್ಸ್ ನಡೀವ. ಮೈ ಲೂಸ್ ಬಿಟ್ಟು ಹೊಟ್ಟೆ ನೋವು ಇದೆಯಾ? ಇಲ್ಲ ಸರ್, ಕಮ್ಮಿ ಆಗಿದೆ. ಹೊಟ್ಟೆ ನೋವು ಕಮ್ಮಿ ಆಯ್ತು. ಇದೆಲ್ಲದೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತದೆ. ಫಸ್ಟ್ ಕಾಲು ಬೆರಳು ಸೆಟ್ ಆಯ್ತು, ಕಾಲು ಬೆರಳಲ್ಲಿ ನೋವು ಕಡಿಮೆ ಆಯ್ತು, ಎರಡನೇ ಪಾಯಿಂಟ್. ಹೌದಾ? ಆಮೇಲೆ ಹೊಕ್ಕಳದ ನೋವು ಕಮ್ಮಿ ಆಯ್ತು, ಮೂರನೇ ಪಾಯಿಂಟ್. ಆಮೇಲೆ ಈ ಭಾಗ ಕಮ್ಮಿ ಆಯ್ತು, ಸೆಟ್ ಆಯ್ತು, ಸೆಟ್ ಆಯ್ತು. ಹೊಟ್ಟೆ ಭಾಗದಲ್ಲಿ ಆಗಲೇ ನೋವಿತ್ತು ಟ್ರೀಟ್ಮೆಂಟ್ ಗಿಂತ ಮುಂಚೆ. ಹೌದಾ? ಈಗ ನಾನು ಏನಾರ ಮೆಡಿಸಿನ್ ಕೊಟ್ಟೆ ನಿಮಗೆ? ಏನ್ ಕೊಟ್ಟಿದ್ದೆ? ಏನಾರ ಹಚ್ಚಿದ್ನೆ? ಏನ್ ಹಚ್ಚಿ? ಎಣ್ಣೆ ಹಾಕಿದ್ನ? ಎಂತದಿಲ್ಲ. ಕೇವಲ ನಾಭಿ ಚಿಕಿತ್ಸೆಯಲ್ಲಿ ಸೆಟ್ ಆಯ್ತು, ನೋವು ಕಮ್ಮಿ ಆಯ್ತು ಅಂದ್ರೆ ನಾಭಿಯಲ್ಲಿ ವ್ಯತ್ಯಾಸ ಆಗಿದ್ರಿಂದಾನೆ ಅದು ನೋವು ಬರ್ತದೆ. ಕರೆಕ್ಟ್ ಅಲ್ಲ? ನೀವೆಲ್ಲ ಟೆಸ್ಟ್ ಮಾಡ್ಸಿರ್ತಾನೆ, ಸ್ಕ್ಯಾನಿಂಗ್ ಮಾಡ್ಸಿರಿ, ಎಂಡೋಸ್ಕೋಪಿ ಮಾಡ್ಸಿರಿ, ಮತ್ತೇನ್ ಮಾಡ್ಸಿರಿ? ಕೊಲೊನೋಸ್ಕೋಪಿ. ಎಲ್ಲ ನಾರ್ಮಲ್. ಹೌದಲ್ಲ? ಅದೆಲ್ಲ ನಾರ್ಮಲ್ ಇದ್ರು ಕೂಡ ಮೆಡಿಸಿನ್ ತಗೊಂಡಿದ್ರಿ ನೀವು? ತಗೊಂಡ್ರು ಕಮ್ಮಿ ಆಗಿತ್ತಾ? ಕಮ್ಮಿ ಆಗಿದ್ದಿಲ್ಲ. ನಾನು ಯಾವ್ದಾದ್ರು ಟೆಸ್ಟ್ ಮಾಡಿಸಿದ್ರ? ಯಾವುದೇ ಟೆಸ್ಟ್ ಇಲ್ಲ, ಮೆಡಿಸಿನ್ ಇಲ್ಲ. ಆದ್ರೂ ಏನ್ ಕಮ್ಮಿ ಆಯ್ತು? ನಾಭಿ ಚಿಕಿತ್ಸೆ. ಗೊತ್ತಾಯ್ತು? ಇನ್ಮೇಲೆ ನಾನು ಹೇಳಿದ್ರೆ ಕರೆಕ್ಟ್ ಪತ್ತೆ ಅವರು. ಓಕೆ? ನಿಮ್ ಫ್ರೆಂಡ್ ಅಂತೂ ಆರಾಮಿದ್ರಲ್ಲ? ಆರಾಮಿದೆ ಸರ್. ಅವ್ರಿಗೆ ಹೇಳ್ಬಿಡ್ರಿ ಹೆಂಗಿದೆ ಈಗ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಚೆನ್ನಾಗಿದೆ. ಕಷ್ಟ ಆಗ್ತದ ಟ್ರೀಟ್ಮೆಂಟ್ ತಗೊಳ್ಲಿಕ್ಕೆ? ಇಲ್ಲ ಸರ್, ಕಷ್ಟ ಏನಿಲ್ಲ. ನೋವು ಆಗ್ತದ? ಎಳೆಯೋದು ಜಗಳ ಏನಾಗಲ್ಲ ತಾನೆ, ಹಿಂಸೆ ಏನಿಲ್ಲ. ಆರಾಮ ಮಾಡಿ ಮಕ್ಕಳು ತಗೋಬಹುದು, ದೊಡ್ಡವರು ತಗೋಬಹುದು, ಮಕ್ಕಳು ತಗೋಬಹುದು.